ಕೃಷ್ಣ, ನರ್ತನವನ್ನು ನೋಡಿದ್ದಾಯ್ತಲ್ಲ, ನೀನು ಬಂದ ವಿಚಾರವನ್ನು ತಿಳಿಸಬಹುದು. ಮುರಹರಿಯು ಸಭೆಗೆ ಬಂದ ವಿಚಾರವನ್ನು ಅರಸಬಹುದು. ದುರ್ಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿ ನೀನು ಸಮ್ಮತಿಸುವುದಾದರೆ ನಿನಗೊಂದು ವಿಚಾರವನ್ನು ತಿಳಿಸಲು ಬಂದಿರುವೆ. ಮುಖ್ಯವಾದ ವಿಚಾರವು ಕೃಷ್ಣ, ರಾಜ್ಯದ ವಿಚಾರ ಒಂದನ್ನು ಬಿಟ್ಟು ಏನನ್ನಾದರೂ ಕೇಳು. ದುರ್ಯೋಧನ, ಕೇಳುವೆನು. ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನಿಲ್ಲಿಗೆ ಬರುತ್ತಿರಲೇ ಇಲ್ಲ. ವಿಚಾರವನ್ನು ಅರಸಬಹುದು. ಮುರಹರಿಯು ಬಂದನು. ಮುರಹರಿಯ ಉದ್ದೇಶವನ್ನು ಅರಸಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷಿಯರೇ, ನಾನು ಈಗ ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರಣವು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ಅನುಗ್ರಹಿಸಿ ಆಲಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ವಿಚಾರಗಳನ್ನು ತಿಳಿಸಿ ತೀರ್ಪು ಕೊಡಬೇಕಾಗಿದೆ. ಹೀಗೆ ಮಾಡದಿದ್ದಲ್ಲಿ ಮುಂದೆ ಒದಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗಿರಿ. ಈಗ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ಆಲಿಸಿ ಕೇಳಿದೆ. ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ಒಳಗೊಂಡಿದೆ ಎಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಮಾತೃಭೂಮಿಯನ್ನು ಶಾಂತಿಯ ಅಮೃತ ಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತದೋಕುಳಿಯಿಂದ ಈ ಮಾತೃಭೂಮಿಯನ್ನು ತೊಯಿಸುವಿರಿ? ಈ ಎರಡರಲ್ಲಿ ಒಂದು ಪ್ರಶ್ನೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದೂತದಲ್ಲಿ ಪರಾಜಿತರಾದ ಮೇಲೆ ಧರ್ಮಶೀಲರು, ಸತ್ಯವಂತರು ಆದ ಆ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನವು ಉಳಿದಿದೆ. ಪ್ರಿಯ ಸಭಾಸದರೇ, ಅವರು ನನ್ನೊಡನೆ ಈ ರೀತಿಯಾಗಿ ಸಂದೇಶವನ್ನು ನಾವು ನಡೆದುಕೊಂಡೆವು. ಇನ್ನು ನಿಮ್ಮ ವಾಗ್ದಾನದಂತೆ ನಮಗೆ ನ್ಯಾಯವಾಗಿ ಧರ್ಮವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿ. ಸಭಾಸದರೇ, ಆ ಪಾಂಡವರ ಈ ವಿನಯ ವಚನವನ್ನು ಕೇಳಿದಿರಾ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟ ದ್ಯೂತ ಇವೆಲ್ಲಕ್ಕೂ ಮಿಗಿಲಾಗಿ ದ್ರೌಪದಿಯ ವಸ್ತ್ರಾಪಹರಣ, ಈ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮಲ್ಲಿ ಅಪರಾಧ ಈ ಸುಸ್ಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಅವರೊಡನೆ ಸಂಧಿಯನ್ನು ಮಾಡಿಕೊಳ್ಳಿ. ಧೃತರಾಷ್ಟ್ರ ರಾಜೇಂದ್ರ, ನಿಮ್ಮ ಮಕ್ಕಳ ಮಾತಿನಂತೆ ನೀನು ನಡೆದು ಅವರು ಸ್ವೇಚ್ಛಾಚಾರಿಗಳಾಗಿ ನಡೆಯುವಂತೆ ಮಾಡಿರುವ ನೀನು ಮುಂದೆ ಕಣ್ಣೀರು ಕಾಲುವೆಯಾಗಿ ಹರಿಯಲು ನೀನೇ ಅವಕಾಶ ಕೊಟ್ಟಂತಾಗುತ್ತದೆ. ನಿನ್ನ ತಮ್ಮನಾದ ಆ ಪಾಂಡುರಾಜೇಂದ್ರನು ಮೃತನಾದ ಬಳಿಕ ಈ ಕೌರವರಂತೆ ಪಾಂಡವರು ಬಾಲ್ಯವನ್ನು ನಿನ್ನ ತೊಡೆಯ ಮೇಲೆ ಕಳೆದರಲ್ಲವೇ? ಆ ಮಕ್ಕಳಿಗೆ ಆಶ್ರಯ ಕೊಡುವಂತೆ ಬೇಡುತ್ತೀವಿ. ಪ್ರಾಜ್ಞರಾದ ನಿನಗೆ ಇದಕ್ಕಿಂತಲೂ ಹೆಚ್ಚಿಗೆ ಹೇಳುವ ಅವಶ್ಯಕತೆ ಇಲ್ಲ. ಮುಂದಿನ ವಿಚಾರ ಅವಿಚಾರಗಳನ್ನು, ಕರ್ತವ್ಯಗಳನ್ನು
ನೀವೆಲ್ಲರೂ ಸಹ ಪ್ರಾಜ್ಞತೆಯಿಂದ ಪಾಲಿಸಬೇಕು. ನಿರ್ಧರಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮರು ಒಳ್ಳೆ ಸಂದೇಶವನ್ನು ತಂದಿರುವರು. ಪಿತಾಮಹ ಭೀಷ್ಮನ ಆದೇಶವು ನನ್ನ ಉದ್ದೇಶವು ಒಂದೇ ಆಗಿರೋದು ನೋಡು ಕುಮಾರ. ಇನ್ನು ಮುಂದೆ ಯುದ್ಧದ ಚಿಂತೆಯನ್ನು ಬಿಡು. ಈ ವೃದ್ಧ ಜನಕನಿಗೆ ಸಂತೋಷನುಂಟು ಮಾಡು ಕುಮಾರ. ಇವರೆಲ್ಲರೂ ಪಾಂಡವರೆಲ್ಲರೂ ನಿನ್ನ ಸಹೋದರರು. ಇವರನ್ನು ರಕ್ತಪಾತದಿಂದ ಈ ಭರತ ಭೂಮಿಯನ್ನು ಅಧಾರಕವಾಗಿ ಮಾಡಬೇಡ ಕುಮಾರ, ಅಧಾರಕವಾಗಿ ಮಾಡಬೇಡ. ಯೋಚಿಸಿ ನೋಡು ಕುಮಾರ, ದುರ್ಬೋಧೆಗೆ ಕಿವಿ ಕೊಡಬೇಡ. ಪಾಂಡವರಿಗೆ ಬರಬೇಕಾದ ಅರ್ಥ ರಾಜ್ಯವನ್ನು ಕೊಟ್ಟು ಸಂತೋಷದಿಂದ ರಾಜ್ಯಭಾರ ಮಾಡಿಕೊಂಡು ಕುಮಾರ, ರಾಜ್ಯಭಾರವನ್ನು ಮಾಡಿಕೊಂಡಿರು.
ಕುಮಾರ ದುರ್ಯೋಧನ ಪಾಂಡವರಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ನೀನು ಸುಖ ಸಂತೋಷದಿಂದ ಬಾಳುವುದೇ ಹಿರಿಯರಾದ ನಮ್ಮಗಳ ಅಭಿಮತ. ತಾತ ಪರಮಾತ್ಮನ ಸಂದೇಶ, ಪಿತಾಮಹ ಭೀಷ್ಮ ಅವರ ಆದೇಶ ಮತ್ತು ನನ್ನ ಉದ್ದೇಶ ಒಂದೇ ಆಗಿದೆ. ಪಾಂಡವರು ಮತ್ತು ನೀವು ಸಹೋದರರಲ್ಲವೇ? ಅವರಿಗೆ ನಿಜವಾಗಿ ಸಲ್ಲಿಸಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಚೆನ್ನಾಗಿ ಬಾಳಿ, ಇದೇ ನಮ್ಮ ಅಭಿಮತ. ಗುರುವರ್ಯ ಸುಯೋಧನ ಯಾರದು? ಓಹೋ, ವಿದುರ ಚಿಕ್ಕಪ್ಪ. ನೀತಿ ವಚನ ಹೇಳುವುದರಲ್ಲಿ ನೀನೂ ಒಬ್ಬನೇ. ನೆರೆಯಲಿ ನಿನ್ನ ಅರಣ್ಯರೋಧನ. ಹೌದು ದುರ್ಯೋಧನ, ನನ್ನದು ಅರಣ್ಯರೋಧನವೇ. ಏಕೆಂದರೆ ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಕೆಡವರನ್ನು ಕಂಡಾಗ ಅಂಥವರಿಗೆ ಸದುಪದೇಶ ಮಾಡುವುದು ಹಿರಿಯರಾದ ನಮ್ಮ ಕರ್ತವ್ಯ. ಈಗ ನಾನು ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಸುಯೋಧನ, ನೀನು ಯೌವನ ಮತದಿಂದ ಗರ್ವಿತನಾಗಿರುವೆ ಹಾಗೂ ರಾಜ್ಯ ಮತದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ಆದ್ದರಿಂದ ನಾನು ಹೇಳುವ ಹಿತೋಪದೇಶಗಳು ನಿನಗೆ ಕೇಳುವುದಿಲ್ಲ. ಆದರೂ ಹೇಳುವನಿ ಕೇಳು. ಅಗ್ರಜನು, ಪಿತಾಮಹ ಭೀಷ್ಮರು, ಆಚಾರ್ಯ ದ್ರೋಣರು ಹಾಗೂ ಶ್ರೀಕೃಷ್ಣ ಪರಮಾತ್ಮನು ಹೇಳಿದುದಕ್ಕಿಂತ ನಾನು ಹೆಚ್ಚಿಗೆ ಹೇಳಲಾರೆ. ಈಗ ಒಂದು ಮಾತು, ಸಂಧಿಗೆ ಪ್ರಸೈಮೆಯು, ಅದನ್ನು ಹಠದಿಂದ ಹಾಳು ಮಾಡಿಕೊಳ್ಳಬೇಡ. ರಾಜ್ಯ ಸಂಪತ್ತುಗಳು ಶಾಶ್ವತವಲ್ಲ ಸುಯೋಧನ. ಸುಯೋಧನ, ಈಗ ರಾಜ್ಯವನ್ನು ಬೇಕಾದರೆ ನೀನೇ ಅನುಭವಿಸು. ಆದರೆ ಪಾಂಡವರಿಗೆ ನ್ಯಾಯವಾಗಿ ಸೇರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ನೀನು ಸುಖದಿಂದ ಬಾಳು. ಇದೇ ನನ್ನ ಅಭಿಮತ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳುವಲ್ಲಿ ಏಕೆ? ಸಾಕು, ಸುಮ್ಮನೆ ಕುಳಿತುಕೋ. ಕೃಷ್ಣನಿಗಾಗಲಿ, ಪೂಜ್ಯ ಪಿತಾಮಹರಿಗಾಗಲಿ, ಆಚಾರ್ಯ ದ್ರೋಣರಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರವೇ ದೋಷವು ಕಾಣುತ್ತಿರುವುದು. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿ ಆದ ನೀನು ನಿನ್ನ ಸ್ವಭಾವಕ್ಕೆ ತಕ್ಕದ್ದನ್ನೇ ಹೇಳಿದೆ. ಕೃಷ್ಣ, ನಿನ್ನ ದೌತ್ಯ ಕಾರ್ಯವನ್ನು ಸಾಧಿಸಿದೆ. ಆದರೆ ನಿನ್ನ ಮರಳು ಮಾತುಗಳಿಗೆ ಒಳಂಬರುವ ಬುದ್ಧಿಹೀನ ಈ ಕೌರೇಶನಲ್ಲ, ಇದನ್ನು ಚೆನ್ನಾಗಿ ತಿಳಿದರು. ಇದು ಪುತ್ರ ಶತ್ರುವಿನ ರಕ್ತ, ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ. ಕೃಷ್ಣ, ಕೊಳಕು ನೀರಲ್ಲ. ಯುದ್ಧ ಮಾಡುವುದಾದರೆ ಮಾಡಲಿ,
ಇಲ್ಲದಿದ್ದರೆ ಪುನಃ ಕಾಡಿಗೆ ಹೋಗಲೇ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುರಾಶಯದ, ದುರಾಭಿಮಾನ. ಗೌರವೇಶ್ವರ, ಕೃಷ್ಣ ದುಸ್ಸಹವಾಸದ. ಏನಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಾವಾಸದ, ದುರಾಶಯದ, ದುರಾಭಿಮಾನ. ಹೌದೌದು. ಭರೆ ಬಹಳ ಚೆನ್ನಾಗಿದೆ. ಹಾಗಲ್ಲ, ಕೇಳು. ಈ ಕೌರವನನ್ನು ಸದೆ ಹೊಡೆಯಬೇಕೆನ್ನಲ್ಲವೇ? ನಿನ್ನ ಹೊಟ್ಟೆ ಭಾಗ ಭೀಮಸೇನ, ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಪ್ರೇಮಿತ ಕರ್ಣನನ್ನು ಉಳಿಸಬೇಕೆನ್ನಲ್ಲವೇ? ನಿನ್ನ ನಪಂಸಕ ಪಾರ್ಥ, ಅದು ದುರಾಗ್ರಹ. ಅಭಿಮಾನಶಾಲಿಯಾದ ಅಭಿಮಾನ ಶೂನ್ಯತೆಯಿಂದ ನಿನ್ನಂತ ಕಪಟಿಯ ಸ್ನೇಹವನ್ನು ಬೆಳೆಸಿರುವವರೇ ಆ ಪಾಂಡವರು, ಅದು ದುಸ್ಸಾವಾಸ. ದುಶ್ಶಾಸನ ದುರ್ಯೋಧನ ಪುಡಿಗೈದು ಭರತ ಗಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಆರಿಸುವ ಯೋಜನೆ ಮಾಡಿದರಲ್ಲವೇ ಆ ಪಾಂಡವರು, ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರೇನೇ ಹೇಳಿದರು ಈ ಕೌರವನ ನಿರ್ಧಾರ ಸಲ್ಲಿಸಲಾರದು. ಸುಮ್ಮನೆ ಕಂಠಶೋಷಣೆಯಿಂದ ಪ್ರಯೋಜನವಿಲ್ಲ. ಭಾವ, ನೀತಿಶಾಸ್ತ್ರಿ ವಿಚಾರದರು ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸುವರು. ಸತ್ಯಕ್ಕೆ ಭಂಗ ಬರಬಾರದೆಂದು ಶಾಂತಿಯಿಂದಲೇ ಜೀವಿಸಬೇಕೆಂಬ ಧರ್ಮರಾಯನನ್ನು ಈ ಮೂರು ಲೋಕವೇ ಮರೆಯುವಂತಿಲ್ಲ. ಇನ್ನು ಪ್ರಳಯ ಕಾಲದ ರುದ್ರನಂತೆ ಇಡಿಂಬ ಕೀಚಕಾದಿಗಳನ್ನು ಕ್ಷಣ ಮಾತ್ರ ರೌದ್ರಾಂಶ ಸಂಭೂತನಾದ ಭೀಮಸೇನನ ಪರಾಕ್ರಮವನ್ನು ನೀನು ಸಹ ಚೆನ್ನಾಗಿಯೇ ಅರಿತಿರುವೆ. ಅವನೇನಾದರೂ ಕೆರಳಿ ನಿಂತರೆ ಅಲ್ಲದೆ ಪರಶುವನಿಂದ ಪಾಶುಪದಾಸ್ತ್ರವನ್ನು ಪಡೆದ ಪರಮವೀರ ಅರ್ಜುನ, ಅವನ ಪರಾಕ್ರಮದ ಮುಂದೆ ನಿಮ್ಮಗಳ ಪರಾಕ್ರಮ. ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹದೇವರು ಮಹಾಜ್ಞಾನಿಗಳು. ಸುಮ್ಮನೆ ಅವರೊಂದಿಗೆ ವೈರವನ್ನು ಕಟ್ಟಿಕೊಳ್ಳಬೇಡ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಒಳ್ಳೆಯವರ ಪರಾಕ್ರಮ ಹೇಳ್ತೀರಲ್ಲ ಕೃಷ್ಣ, ಕೇಳು. ಕೈಲಾಗದ ಹೇಳಿ ಆ ಹೊಟ್ಟೆ ಬಾಕ ಭೀಮ, ಕೈಲಾಗದ ಹೇಳಿ ಧರ್ಮರಾಯ, ಸಾಧ್ವಿಯಂತೆ ವೇಷ ಧರಿಸಿ ಈ ಲೋಕವನ್ನೇ ವಂಚಿಸುತ್ತಿರುವ ನಯವಂಚಕ. ಇನ್ನು ಆ ಹೊಟ್ಟೆ ಬಾಕ ಭೀಮ ಬಂಡಿ ಅನ್ನವನ್ನು ತಿಂದು ಇಡಂಬನನ್ನು ಕೊಂದ ಮಾತ್ರಕ್ಕೆ ಅವನು ಅಜಯನೋ? ಅದನ್ನು ನೋಡಿದವರು ಯಾರು? ಒಂದು ವೇಳೆ ಕೊಂದಿದ್ದರು ಅದು ನಿನ್ನ ಕುತಂತ್ರದಿಂದ, ನಿನ್ನ ಮೋಸದಿಂದ. ಇಂಥ ಫಲಪಾತಕ ರುದ್ರಾಂಶ ಸಂಭೂತನೋ, ಸಾವಿರ ಆನೆ ಬಲವನೋ ನಿನ್ನ ಭೀಮಸೇನ. ಆಗಿದ್ದ ಪಕ್ಷದಲ್ಲಿ ತುಂಬಿದ ರಾಜಸಭೆಯಲ್ಲಿ ನಿನ್ನ ತಂಗಿಯಾದ ಪಂಚವಲ್ಲಭೆಯನ್ನು ನನ್ನ ಸಹೋದರ ಮುಡಿಡಿ ತಂದು ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿತ್ತೋ ನಿನ್ನ ಆ ಸಾವಿರ ಆನೆಯ ಬಲ ಭೀಮಸೇನ. ಇನ್ನು ನಪಂಸಕ ಪಾರ್ಥ ಕಾಲಿಗೆ ಗೆಜ್ಜೆ ಕಟ್ಟಿ ತಕ ಥೈ ಎಂದು ನಡೆಸಿದ ನಪಂಸಕ, ಅವನ ಪರಾಕ್ರಮವನ್ನು ನಾನು ಚೆನ್ನಾಗಿ ಬಲ್ಲೆ. ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹದೇವರು, ಅವರಿನ್ನು ಬಾಲಕರು. ಅವರು ನನ್ನ ಅರಮನೆಯ ದ್ವಾರಪಾಲಕರಿಗೂ ಯೋಗ್ಯರಲ್ಲ. ಒಬ್ಬ ಅಶ್ವಪಾಲಕ, ಮತ್ತೊಬ್ಬ ಗೋಪಾಲಕ. ಇವರ ಪರಾಕ್ರಮ ಹೇಳ್ತಿರಲ್ಲ ಕೃಷ್ಣ, ಈಗ ಹೇಳಿದನು ಕೇಳು ನಮ್ಮವರ ಪರಾಕ್ರಮವನ್ನು. ಕೃಷ್ಣ, ಈ ಅಖಂಡ ಸಾಮ್ರಾಜ್ಯವನ್ನು ಸಾಮರ್ಥ್ಯದಿಂದ ಆಳುತ್ತಿರುವ
ನಾವು ಸಾಹಸಿಯೋ ಅಥವಾ ಕಾಡು ಮೇಡುಗಳಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವಿಸುತ್ತಿರುವ ಆ ಪಾಂಡವರು ಸಾಹಸಿಗಳು? ಆ ಹೊಟ್ಟೆ ಬಾಕ ಭೀಮನ ಗುಂಡಿಗೆಯನ್ನು ಸೀಳಿ ಅವನ ರುಂಡ ಮುಂಡವನ್ನು ಚಂಡಾಳರು ಆ ಪಾರ್ಥನ ಶಿರವನ್ನು ತ್ಯಜಿಸಾಗಿ ಕುಮಾರಸ್ವಾಮಿಯನ್ನು ಮೆಚ್ಚಿಸಿ ಕಾರು ವಿಷ್ಣುವ ಧನಸ್ಸನ್ನು ಪಡೆದ ನನ್ನ ಪ್ರಿಯ ಮಿತ್ರ ಕರ್ಣ. ಸಮಯ ಸಂಜೀವಿನಿಯಂತೆ ನಿನ್ನ ಕುತಂತ್ರಗಳಿಗೆ ಪ್ರತಿತಂತ್ರವನ್ನು ಹುಡುಕುವ ಈ ನನ್ನ ಮಾವ ಸೌಭಾಗ್ಯ. ಮಹಾಪರಾಕ್ರಮಶಾಲಿಗಳಾದ ಸೈಂಧವ ರಾಜ ದುರ್ಜಯ, ಇನ್ನು ಆಚಾರ್ಯ ದ್ರೋಣರು, ಸಮಗ್ರ ಕುರು ಪಾಂಡವರಿಗೆ ಅಸ್ತ್ರ ಶಿಕ್ಷಣ ಕಲಿಸಿಕೊಟ್ಟ ಗುರುಗಳು. ಅವರ ಪರಾಕ್ರಮವು ಇಡೀ ಜಗತ್ತಿಗೆ ಗೊತ್ತಿರುವ ವಿಚಾರ. ಇನ್ನು ನನ್ನ ತಾತ ಭೀಷ್ಮಾಚಾರ್ಯರು, ಅವರೇನಾದರೂ ಧನುರ್ಧಾರಿಗಳಾಗಿ ನಿಂತಿದ್ದಾರೆ ಈ ಲೋಕವನ್ನೇ ಅವರ ವಿರುದ್ಧ ನಿಲ್ಲುವ ವೀರರು ಶೂರರು ಆಗಿರುವರು. ಈ ಹೇಳು ಕೃಷ್ಣ, ಇಂಥ ಅತಿರಥ ಮಹಾರಥನ ಮುಂದೆ ನಿನ್ನ ಪಾಂಡವರು ಇದು ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಗುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಅಗ್ನಿಜ್ವಾಲೆಯು ಯುದ್ಧ ಬೀರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ. ಈ ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಇಲ್ಲವಾದರೆ ರತ್ನಸಿಂಹಾಸನವನ್ನು ಓಲೈಸಿಕೊಂಡು ಮೆರೆಯುತ್ತಿರುವ ಭರತ ಕುಲ ಚಕ್ರವರ್ತಿಯಾದ ನೀನು ಈ ಗೊಲ್ಲದ ಮಾತಿಗೆ ಚಚೆ, ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಲಾಗದು. ಏಕೆಂದರೆ ಅವರು ಹಿಂದೆ ಮಾಡಿರುವ ಕೃತ್ಯಗಳನ್ನು ನೆನೆಸಿಕೊಂಡರೆ ಈಗಲೇ ಕರೆದು ಬಿಡುವಷ್ಟು ಕೋಪ ಬರುವುದು. ಹೇ ಕೃಷ್ಣ, ಕಳ್ಳ ಕೃಷ್ಣ, ಇದು ಗೋಪಿಕಾಂಗನೆಯರ ನಂದನವನವಲ್ಲ. ತಿನ್ನಲು ಬೆಣ್ಣೆ ಮುದ್ದೆಗಳಿಲ್ಲ. ನಾವೇನು ಬರಕೊಟ್ಟು ಕುಳಿತಿಲ್ಲವೋ ಗೊಲ್ಲ. ಭೀಕರ ಮೃತ್ಯು ಪಂಜರ. ಎಚ್ಚರ ತಪ್ಪಿದರೆ ನೀನಿಲ್ಲ.
ಇನ್ನು ಬಂದ ದಾರಿಯನ್ನು ಹಿಡಿಯುವುದೇ ಒಳ್ಳೆಯದು. ಇಲ್ಲವಾದರೆ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಕೊಡಲಾಗದು. ಹೇ ಕೃಷ್ಣ, ಬಂದವರಿಗೆ ಸುಂಕವಿಲ್ಲವೆಂಬಂತೆ ಹಿಂದಿರುಗಿ ಹೋಗು. ಇಲ್ಲವಾದರೆ ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಕಡು ವೈರಿ ಅರ್ಜುನನ ಮೇಲೆ ನನ್ನಾಗೆ ತೀರದ ಹೊರತಾಗಿ ಈ ರಾಧೇಯನಿಗೆ ಬುಷ್ಟಾನ್ನವು ರುಚಿಸುವುದಿಲ್ಲ. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಕೃಷ್ಣ. ರಾಜೇಂದ್ರ, ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಸಹ ಅವರಂತೆಯೇ ಮಾತನಾಡುತ್ತಿರುವೆಯಾ? ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷಕ್ಕಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಲಿಚ್ಛಿಸುವೆಯಾ? ಇದು ನಿನ್ನ ಧರ್ಮವೇ ಕರ್ಣ? ಕೃಷ್ಣ, ಧರ್ಮದ ನುಡಿಗಳನ್ನಾಡುತ್ತಿರುವೆಯಾ?
ಜೈತಿ, ಈ ನಿನ್ನ ಕೃತಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ, ಒಪ್ಪಲಾಗದು, ಒಪ್ಪಕೂಡದು. ವಿರಪ್ಪಿದಂತಾಯಿತು. ಓಹೋ, ಮೇರೆ ಮೀರಿತು. ಮದನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನಿಸಿತ. ಆದರೂ ಒಂದು ಮಾತನ್ನು ಹೇಳಿದೆನು, ದುರ್ಯೋಧನ, ಭಾರತ ಭೂಮಿ ಜಯಿಸಿದು ರಾಜ, ಭಾರತ ಭೂಮಿ ಗುರಿ ಹಿರಿಯರು, ಬಂಧುಗಳು, ಮಿತ್ರರು ಇವರನ್ನೊಂದು ಸಾರಿ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬರ ಸಲುವಾಗಿ ಕುರುಕುಲವನ್ನೇ ಬದುಕಡಲು ಇಚ್ಛಿಸಿದೆಯಾ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಇವರ ಆನಂದನೆಂದು ಆಲಂಗಿಸಿಕೊಳ್ಳುವರು. ನಿಮ್ಮೆಲ್ಲರ ಸ್ನೇಹ, ಪ್ರೀತಿ, ಮಮತೆ ಹೊರತು ಅವರಿಗೆ ಮತ್ತೇನೂ ಬೇಡ. ಯೋಚಿಸಿ ನೋಡು, ಇದು ಅತ್ಯಂತ ಮಹತ್ತರವಾದ ವಿಷಯ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದು ಶತ್ರುಗಳ ತಲೆಬಾಗಿ ನಿನ್ನನ್ನು ಆಲಂಗಿಸಿಕೊಳ್ಳುವರು. ಮಿತ್ರರ ಪುಲಕಿತ ಗಾತ್ರರಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವುದು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುರಂಗರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಯಜ್ಞದಲ್ಲಿ ದೀಕ್ಷಿತನಾದ. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಕೊಂಡಾಡುವುದು. ಪಾಂಡವರಿಗೆ ಕೊಡಬೇಕಾದ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಷ್ಟವನ್ನಾದರೂ ನೀನು ಒಪ್ಪಿಕೊ. ಸಂಧಿಗೆ ಸಮ್ಮತಿಸು. ಈ ದಾನವ ವಿಜಯ ಯದುಪತಿ ಕೇವಲ ಪಾಂಡವರಿಗಾಗಿ ಅಲ್ಲ, ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ, ನಿನ್ನ ಸಲುವಾಗಿ. ಮುಂದೊದಗುವ ಭೀಕರ ಯುದ್ಧದಿಂದ ಈ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಶಾಂತಿ ಭಿಕ್ಷೆಯನ್ನು ಬೇಡುತ್ತಿರುವುದು. ಭಿಕ್ಷೆ ಪ್ರದಾನ ಮಾಡು ಪರಮೇಶ್ವರ, ಭಿಕ್ಷೆ ಪ್ರದಾನ ಮಾಡು. ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಇದರಲ್ಲಿ ನನ್ನ ಅಪರಾಧ ಏನು ಯದುರಾಜ? ಪಾಂಡವರ ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡುವುದು ಅಧರ್ಮದ ಕಾರ್ಯವು. ಕೇಳುವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು
ಈ ಸಾಮ್ರಾಟ ದುರ್ಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರಿಗೆ ಭಿಕ್ಷಾರುಚಿ ಯೋಗ್ಯವಾದ ಜೀವನ, ಧರ್ಮ ಬೇರುಗಾಳದ ಈ ಇಬ್ಬರ ಸಾಮ್ರಾಜ್ಯನ ಒಪ್ಪಿಸುವ ಅಪಮಾನವು ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸಿವೆ ಆ ಜನಾರ್ದನ. ಯುದ್ಧವು ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ ಜೀವನದ ಏಕಮಾತ್ರ ಸಾಧನೆ. ಈ ಯುದ್ಧ ಸಲುವಾಗಿ ಕ್ಷತ್ರಿಯನಿಗೂ ಭಯಪಡುವುದಿಲ್ಲ, ಭಯಪಡಲಾರದು. ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವಾದರೆ ಅದನ್ನು ಅಗತ್ಯವಾಗಿ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳು ಏಳೆಂದು ಕೇಳುವೆಯೋ? ನಿನ್ನ ಅಪರಾಧಗಳು ಅನಂತ, ಅಗಣ್ಯ. ರಾಜಾಸುಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುವಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದೂತ ಕೆಳಗುವುದನ್ನು ಮರೆತೆಯಾ? ಸಹೋದರ ಪತ್ನಿಯನ್ನು ರಾಜಸಭೆಗೆ ಎಳೆದು ತಂದು ನೀನು ಮಾಡಿದ ಹವ್ಯಾಚ್ಯ ಅಪರಾಧವು ದೀರ್ಘಕಾಲದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ಮರೆಯಬೇಡ. ಧರ್ಮನಿಷ್ಠರು, ಸ್ನೇಹಶೀಲರು ಆದ ಆತ್ಮೀಯ ಬಂಧುಗಳಲ್ಲಿ ನೀನು ಜಗನ್ಯಾದ ರಾಕ್ಷಸಿ ಪ್ರವೃತ್ತಿಯನ್ನು ತೋರಿಸಿದೆ. ವಾರಣವತದ ಹರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂಚಿಗಾದ ಭಂಗ, ವಿಷಪ್ರಾಸಾನ ಎಲ್ಲವನ್ನು ಮರೆತು ಗುರು ಹಿರಿಯರ ಮಾತುಗಳನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ನಿರತನಾಗಿರುವ ನಿನಗೆ ನೀ ದೀರ್ಘವು ಶ್ರೇಯಸ್ಸು ಎಂದಿಗೂ ಲಭಿಸದು. ದುರ್ಯೋಧನ, ಆ ಪಾಂಡವರಿಗೆ ನೀನಾಗಿಯೇ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಹೋದರೆ ಎಲ್ಲವನ್ನೂ ಅವರೇ ಅಪಹರಿಸಿ ಬಿಡುವರು. ಎಲ್ಲವನ್ನು ಅವರೇ ಅಪಹರಿಸಲು ಇದು ಗೋಪಿಕಾಂಗರ ಮನೆಯ ಬೆಣ್ಣೆ ಮುದ್ದೆಯಲ್ಲ. ಈ ಕುರುವಿನಿಂದ ರಕ್ಷಿತವಾಗಿರುವ ಕುರು ಸಾಮ್ರಾಜ್ಯ ನೀನು ಮಾತಿನ ಮಲ್ಲನಾದರೆ ಸರಳಂಕ ಮಲ್ಲ. ಇದನ್ನು ಚೆನ್ನಾಗಿ ತಿಳಿದಿರು. ದುರ್ಯೋಧನ, ಹೋಗಲಿ 5 ಇಂದ್ರ ಪ್ರಸ್ಥಾದಿ 5 ಗ್ರಾಮಗಳನ್ನಾದರೂ ಕೊಡೆಯ, ಅದರಿಂದಲೇ ಅವರು ತೃಪ್ತಿ ಪಡುವರು. 5 ಊರುಗಳೇಕೆ ಕೃಷ್ಣ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳು ಸಿದ್ಧವಾಗಿವೆ. ಅಲ್ಲಿಗೆ ಹೋಗಿ ಒಬ್ಬೊಬ್ಬರಿಗೆ ಒಂದೊಂದು ಭಿಕ್ಷಾ ಪಾತ್ರೆಯನ್ನು ಕೊಡಿಸುವೆನು. ದುರ್ಯೋಧನ, ನಮ್ಮ ಭೀಮಸೇನಾದರೂ ಬಹಳ ಹೊರಟ. ಅವನೇನಾದರೂ ಕೆರಳಿ ನಿಂತರೆ ಇಡೀ ಕುರುಕುಲವನ್ನೇ
ಅವನ ವಾಸಕ್ಕಾಗಿ ಒಂದು ಊರನ್ನಾದರೂ ಕೊಡೆಯ. ಏನು ಹೇಳಿದೆ ಕೃಷ್ಣ? ಮತ್ತೊಮ್ಮೆ ಹೇಳು. ನಮ್ಮ ಭೀಮಸೇನ ಹೊರಟ, ಅವನ ವಾಸಕ್ಕಾಗಿ ಒಂದು ಗ್ರಾಮವನ್ನು ಕೊಡೆಯ ಎಂದು ಕೇಳಿದೆ ಅಷ್ಟೇ. ಭೀಮನಿಗೆ ಒಂದು ಊರು, ಆ ಬಂಡ ಭೀಮನಿಗೆ ಒಂದು ಊರು. ಕೃಷ್ಣ, ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯೇ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚದೆ ಕಟ್ಟಾಳು ಕೌರವೇಶ್ವರನ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ, ಆ ಪಾಂಡವರ ಸತಿ ಪಾಂಚಾಲಿ. ಅಂದೇ ಕೊಟ್ಟನು ಕೃಷ್ಣ ನಾನು ಈ ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಅಂತರಂಗದಲ್ಲಿ ಯುದ್ಧವನ್ನು ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸುತ್ತಿ ಎಂದು ಈ ನಿನ್ನ ಕಪಟ ಮೋಸವನ್ನು ನಾನು ಅರಿದವನೆಂದು ಭಾವಿಸಿದೆಯಾ? ಇನ್ನೆ ನೀನು ಬಲಿಚಕ್ರವರ್ತಿಯ ಬಳಿಗೆ ಹೋಗಿ 3 ಅಡಿ ಭೂಮಿಯನ್ನು ದಾನವಾಗಿ ಪಡೆದು 1 ಅಡಿ ಭೂಮಿಯಿಂದ ಮತ್ತೊಂದು ಅಡಿ ಭೂಮಿಯಿಂದ ಆಕಾಶವನ್ನು 3ನೇ ಅಡಿಯಿಂದ ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದ ಮಹಾನುಭಾವನಲ್ಲವೇ ನೀನು? 3 ಅಡಿ ಭೂಮಿಯನ್ನು ದಾನವಾಗಿ ಕೊಟ್ಟ ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದ ಮಹಾನುಭಾವನಲ್ಲವೇ ನೀನು? ಇನ್ನು ನಾನೇನಾದರೂ ಒಂದು ಊರನ್ನೇನಾದರೂ ಕೊಟ್ಟರೆ ನನ್ನ ಗತಿ ಏನಾಗಬಹುದು ಯೋಚಿಸು. ಒಂದು ಊರಲ್ಲ, ಒಂದು ಗೋಪಾದ ಜಾಗದಲ್ಲಿ ಒಂದು ಮುಳ್ಳು ಬರುವಷ್ಟು ಜಾಗವನ್ನು ಕೊಡುವುದಿಲ್ಲ. ಸುಮ್ಮನೆ ಹೊರಟು ಹೋಗು.
ಕೊನೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟೆ ಆ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಮಾತನ್ನು ತಿರಸ್ಕರಿಸಿದ್ದು ಉಚಿತವಲ್ಲವೇ ಕೃಷ್ಣ? ಅಗ್ರಜ, ಇದು ಕೌರವರ ರಾಜಸಭೆಯಲ್ಲ, ಪಾಂಡುರಂಗನ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ವೃದ್ಧರು, ಪರಿಪುಷ್ಟರಾದ ವೃದ್ಧರು ನಿನ್ನ ನಿಂದನೆಯನ್ನು ಹೇಗೆ ತದೇಕ ಚಿತ್ತರಾಗಿ ನೋಡುತ್ತಿರುವರು ನೋಡುವಣ್ಣ. ಸಮಯ ದೊರಕಿದರೆ ಇವರು ಯಾವ ದ್ರೋಹ ಚಿಂತನೆಗೂ ಎದುರ್ತಕ್ಕವರು. ಈ ಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಲಾಗದು. ನಡೆ ಅಣ್ಣವನ ಹೊರಡೋಣ. ನಡೆ ಸಹೋದರ, ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ಪರಮಾತ್ಮ ಜನಾರ್ದನ, ಈ ದುರ್ವಿತನನ್ನು ತಡೆಯಲು ಯಾರಿಲ್ಲವಲ್ಲಪ್ಪ. ಪರಮಾತ್ಮ, ಇವರು ಯಾವ ಸಾಮಧಾನವನ್ನು ನಿರಾಕರಿಸಿ ದಂಡವನ್ನೇ ಪರಮೋಪವಾಗಿ ಮಾಡುವನು. ಇವನು ಜಾಗೃತನಾಗಿ ಸಂಕಷ್ಟಕ್ಕೀಡಾಗುವನು. ಹೋಗು ಕುಮಾರ, ಹೋಗು. ವಿದುರ, ಗಾಂಧಾರಿಯನ್ನು ಕರೆದುಕೊಂಡು ಬಾ. ಅವಳನ್ನು ಸರಿ ಪ್ರಯತ್ನಿಸಿ ನೋಡಿ ಹೇಳಲಿ. ಆಗಲೇ ಧ್ವಜ. ಧೃತರಾಷ್ಟ್ರ ರಾಜೇಂದ್ರ, ಈ ದುರ್ವರ್ತನನ್ನು ನೀವು ದಮನ ಮಾಡಲಾರದವರಾದರೆ ನಿಮ್ಮ ಈ ವಿಖ್ಯಾತಿ ವಂಶದ ಗೌರವವನ್ನು ಹೇಗೆ ಉಳಿಸಿಕೊಳ್ಳುವಲ್ಲದಿ? ಈಗಲೂ ನಿಮ್ಮ ಕಣ್ಣುಗಳ ಮುಂದೆ ನಡೆಯುತ್ತಿರುವ ಈ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆಯು ನಿಮಗಿದ್ದರೆ ಈಗಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿಟ್ಟು ಪಾಂಡವರೊಡನೆ ಸಂಧಿಯನ್ನು ಮಾಡಿಕೊಳ್ಳಿ. ಗ್ರಾಮವನ್ನು ರಕ್ಷಿಸುವ ಸಲುವಾಗಿ ಒಬ್ಬ ಮನುಷ್ಯನನ್ನು, ದೇಶದ ರಕ್ಷಣೆಗಾಗಿ ಒಂದು ಗ್ರಾಮವನ್ನು, ಆತ್ಮರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡುವುದು ಧರ್ಮವೆಂದು ಧರ್ಮಶಾಸ್ತ್ರವೇ ಹೇಳಿದೆ. ಈಗಿರುವಲ್ಲಿ ಅರೈಷ್ಟಿಕವಾದ ಈ ರಾಜ್ಯದ ಮೇಲಿನ ಆಸೆಗಾಗಿ ಪವಿತ್ರವಾದ ಕ್ಷತ್ರಿಯ ವೀರರ ರಕ್ತವನ್ನು ಈ ಭೂಮಿಯಲ್ಲಿ ಚೆಲ್ಲಲೇಕು. ಮಾನವ ಕೋಟಿಯನ್ನು ಉದ್ಧರಿಸುವ ಇಚ್ಛೆಯು ನಿಮಗಿದ್ದರೆ ಈಗಲೇ ಪಾಂಡವರೊಡನೆ ಸಂಧಿಯನ್ನು ಮಾಡಿಕೊಳ್ಳಿ. ಇದು ನನ್ನ ಅಭಿಮತ. ವಾಸುದೇವ, ದುರ್ಯೋಧನ ದುರ್ವಿತನ ದುರ್ಬುದ್ಧಿಗೆ ನಾನು ಏನೆಂದು ಹೇಳಲಿ? ನನಗೆ ಇಷ್ಟನ್ನು ಹೇಳಲು ಸಾಧ್ಯವಿಲ್ಲ ಪರಮಾತ್ಮ. ನಾನು ಅಂಧನು, ಪರಾಧೀನನು, ದುರ್ಬಲನು. ಕುಮಾರನಿಲ್ಲಿ? ಕುಮಾರ, ಗಾಂಧಾರಿ, ಪುತ್ರ ಪ್ರೇಮದಿಂದ ಕರ್ತವ್ಯ ಮೂಢನಾದ ನೀನು ಈ ಅಖಂಡ ಸಾಮ್ರಾಜ್ಯ ಶಾಸನ ಭಾರವನ್ನು ಹೇಗೆ ನಿರ್ವಹಿಸಬಲ್ಲೆ? ದುರಾಚಾರ್ಯೋ ದುರ್ವಿನೀತನೂ ಆದ ದುರ್ಯೋಧನನ ಕೈಯಲ್ಲಿ ರಾಜದಂಡವನ್ನು ಒಪ್ಪಿಸುವುದರಿಂದ ಅಧರ್ಮಕ್ಕೆ ಆಹ್ವಾನವನ್ನು ಕೊಟ್ಟಂತಾಗುವುದು, ನರಕವನ್ನು ಕೈ ಬೀಸಿ ಕರೆದಂತಾಗುವುದು. ಕುರುವೃದ್ಧರ ಅಥವಾ ಶ್ರೀಕೃಷ್ಣನ ಮಾತಿನಂತೆ ಕೇಳುವುದರಿಂದ ಧರ್ಮದ ಉದ್ಧಾರವಾಗುವುದು, ಸ್ವರ್ಗದ ದಾರಿಯು ನಿರಾಪದವಾಗುವುದು. ಕುಮಾರ, ಸುಯೋಧನ, ಕುಮಾರ, ತನಯ
ಮಾಡಲು ನಿನಗೆ ಇಚ್ಛೆ ಇಲ್ಲವೋ? ನಾನು ನಿನ್ನ ತಾಯಿ ಅಗಣ್ಯ ವ್ರತೋಪವಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆ. ಎದೆಯ ರಕ್ತವನ್ನು ಬಸಿದು ನಿನ್ನನ್ನು ಸಲಹಿರುವೆ. ಈ ನಿನ್ನ ಕಲ್ಯಾಣ ದೇವರಲ್ಲಿ ನನ್ನ ಏಕಮಾತ್ರ ಭಿಕ್ಷೆ ಕುಮಾರ, ಏಕಮಾತ್ರ ಭಿಕ್ಷೆ ಕುಮಾರ. ಬಾಲ್ಯದಲ್ಲಿ ನಿನ್ನ ಕಣ್ಣುಗಳಿಂದ ಒಂದೇ ಒಂದು ತೊಟ್ಟು ಕಂಬನಿ ಭೂಮಿಗೆ ಬಿದ್ದರು ನನ್ನ ದೇಹದ ರಕ್ತವೇ ನಷ್ಟವಾಯಿತೆಂದು ಭಾವಿಸುತ್ತಿದ್ದೆನು ಕುಮಾರ. ನಕ್ಷತ್ರಗಳಿಗೆ ಎಣಿಕಿರಬಹುದು, ಸಾಗರವು ಬಚ್ಚಬಹುದು, ಆದರೆ ಮಾತೃ ಪ್ರೇಮವು ಅನಂತ, ಅಗಾಧ, ಅಗಣ್ಯ, ಮಾನವ ಹೃದಯದ ಕೌಸ್ತುಭ ರತ್ನ. ಆದರೆ ನೀನು ಅಬೋಧ ಬಾಲಕನಂತೆ ಆ ರತ್ನವನ್ನು ಒಡೆಯಬೇಡ ಕುಮಾರ, ಆ ರತ್ನವನ್ನು ಒಡೆಯಬೇಡ. ಇನ್ನಾದರೂ ಪಾಂಡವರೊಡನೆ ಸುಖದಿಂದ ರಾಜ್ಯಭಾರ ಮಾಡು, ಅವರಿಗೆ ಅರ್ಧ ರಾಜ್ಯವನ್ನು ಕೊಡು. ಅಮ್ಮ ಪುನಃ ಅದೇ ಮಾತು. ನಿನ್ನ ಪುತ್ರನಾಗಿ ನಾನು ಕ್ಷತ್ರಿಯ ಧರ್ಮ ತ್ಯಜಿಸಲೇ? ಇಲ್ಲ ತಾಯಿ, ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಈ ಜಗತ್ತೆಲ್ಲವೂ ಪ್ರತಿಭಟಿಸರು ಈ ದುರ್ಯೋಧನ ಧರ್ಮಚ್ಯುತನಾಗುವುದಿಲ್ಲ. ಯುದ್ಧವು ಕ್ಷತ್ರಿಯ ಧರ್ಮ, ನಾನು ಆ ಧರ್ಮವನ್ನು ಪಾಲನೆ ಮಾಡಲು ನನಗಾಗ್ರಹ ತಾಯಿ. ವಾಸುದೇವ, ಇದೇ ನನ್ನ ಕೊನೆಯ ಸಂದೇಶ. ನಾವು ಸಮರಯಜ್ಞದಲ್ಲಿ ದೀಕ್ಷಿತರು. ಪಾಂಡವರು ತಂದೆಯನ್ನು ಅಪೇಕ್ಷಿಸಿದರೆ ಅದು ದೊರಕುವುದು ರಣಾಂಗಣದಲ್ಲಿ, ಪ್ರತಿಕರ ವೀರಗೋಷ್ಠದಲ್ಲಿ. ನನಗಿನ್ನು ಸಮಯ ಇಲ್ಲ, ನಾನು ಬರಬೇಕು. ಏನ್ ಹೇಳಿದೆ, ಏನ್ ಹೇಳಿದೆ? ಸಮಯವಿಲ್ಲ, ಸಮಯವಿಲ್ಲ, ಸಮಯವೇ ಇಲ್ಲ. ಹಸಿದ ಬೇಟಿ ನಾಯಿಯಂತೆ ಮೃತ್ಯು ಬೆನ್ನಟ್ಟಿ ಬರುತ್ತಿರುವಾಗ ಮನುಷ್ಯನಿಗೆ ಸಮಯವೆಲ್ಲಿರುವುದು? ಹತಭಾಗ್ಯ ಕುಮಾರ, ಇಷ್ಟೊಂದು ಅಸಹನೆಯಿಂದ ಕೂಡಿದವನಾಗಿ ಈ ಸಾಮ್ರಾಜ್ಯವನ್ನು ಆಳುವಿಯಾ? ಸಾಧ್ಯವಿಲ್ಲ. ನೀನು ನಾಶ ಹೊಂದುವೆ, ನಾಶ ಹೊಂದುವೆ. ಜೊತೆಗೆ ಈ ಕುರುಕುಲವು ನಾಶ ಹೊಂದುವುದು. ಆಗ ಈ ನಿನ್ನ ವೃದ್ಧಾಂಧ ಪಿತನು ಶೋಕ ಸಾಗರದಲ್ಲಿ ಮುಳುಗುವುದು. ನಾನು ಮಾತ್ರ ಅನನ್ಯಗತಿಗಳಾಗಿ ನೀರವಾಗಿ ಕಣ್ಣೀರು ಸುರಿಸುತ್ತಾ ವಿಷಾದಮಯವಾದ ದೃಶ್ಯವನ್ನು ನೋಡಬೇಕಾಗುವುದು. ಹೇ ವಿಧಾತ, ಈ ಗಾಂಧಾರಿಯ ಕಪಾಲದಲ್ಲಿ ಎಂತಹ ಕರುಣ ಕಥೆಯನ್ನು ಬರೆದಿಟ್ಟೆ ದೇವ. ಅನರ್ಥವಾಯಿತು, ಅನರ್ಥವಾಯಿತು ಪರಮಾತ್ಮ. ಆ ದುರಾತ್ಮರು ನಿನ್ನನ್ನು ಬಂಧಿಸಲು ಸಂಚು ಹೂಡಿರುವರು. ಸಂಭವ, ನಾನು ದೂತನನ್ನು ಬಂಧಿಸುವುದು ಕ್ಷತ್ರಿಯ ಧರ್ಮಕ್ಕೆ ವಿರೋಧವಾದದ್ದು. ದುರ್ಯೋಧನ ದರ್ಪವು ಇಷ್ಟೊಂದು ಮಿತಿ ಮೀರಿತೆ. ರಾಜೇಂದ್ರ, ಈಗಲಾದರೂ ಎದ್ದೇಳು. ನಿನ್ನ ಲಜ್ಜಾಸ್ಪದವಾದ ತಾಟಸ್ಥ್ಯವನ್ನು ತ್ಯಜಿಸಿ ರಾಜಸತ್ತೆಯಿಂದ ಅವನನ್ನು ಬಂಧಿಸಿ ಅವನಿಗೆ ತಕ್ಕ ಶಾಸ್ತಿಯನ್ನು ಮಾಡು. ವಾಸುದೇವ, ವಾಸುದೇವ, ಸಜ್ಜನರಿಂದ ಪರಿತ್ಯಕ್ತವಾದ ಈ ಪಾಪಮಯವಾದ ರಾಜಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ. ಹೊರಟು ಹೋಗು ಪರಮಾತ್ಮ, ಹೊರಟು ಹೋಗು. ರಾಜಮಹಿಷಿ, ಒಬ್ಬ ಸಾಮಾನ್ಯನಾದ ದುರ್ಯೋಧನಿಗೆ ಎದುರಿ ನಾನು ಇಲ್ಲಿಂದ ಪಲಾಯನ ಮಾಡಲಿ? ಅದು ಎಂದಿಗೂ ಆಗತಕ್ಕ ಮಾತಲ್ಲ. ರಾಜಮಹಿಷಿ, ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇದೆ ಎಂಬುದನ್ನು ಬಲ್ಲೆಯಾ? ಇದರ ಒಂದಲ್ಪ ಆವರ್ತದಿಂದ ಆಕಾಶದಲ್ಲಿನ ಗ್ರಹ ತಾರಕ ನಕ್ಷತ್ರಗಳು ಮಕ್ಕಳ ತಿರುಗುಗಲ್ಲಿನಂತೆ ಗಿರಗಿರನೆ ತಿರುಗು. ಶತಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಮಣ್ಣಲ್ಲಿ ಉರುಳಾಡುವರು. ಇಂತಹ ನಾನು ಒಬ್ಬ ಸಾಮಾನ್ಯ ದುರ್ಯೋಧನಿಗೆ ಎದುರಿ ಇಲ್ಲಿಂದ ಪಲಾಯನ ಮಾಡಲೇ? ಇಲ್ಲ ತಾಯಿ, ಇಲ್ಲ, ಅದೆಂದಿಗೂ ಆಗತಕ್ಕ ಮಾತಲ್ಲ ತಾಯಿ. ಭಯವಲ್ಲ ಪ್ರಭು, ಭಯಕ್ಕಾಗಿ ಹೇಳುತ್ತಿಲ್ಲ ಪರಮಾತ್ಮ, ಭಯಕ್ಕಾಗಿ ಹೇಳುತ್ತಿಲ್ಲ. ದಾನವ ವಿಜಯಿ ಯದುಪತಿಗೆ ಶತ್ರುಗಳ ಭಯವೇ? ಗದಾ ಚಕ್ರಪಾಣಿಗೆ ಪರಪಕ್ಷದ ಪರಾಜಯವೇ? ಇದು ಸಾಧ್ಯವಿಲ್ಲ. ಆದರೆ ನನ್ನೆದುರಿನಲ್ಲಿ ನನ್ನ ಗುರುವಿನ ಅವಹೇಳನವನ್ನು ನಾನು ಹೇಗೆ ಸಹಿಸಲಿ? ಅದು ನನ್ನ ಕುಲಾಂಗಾರ ಪುತ್ರನ ಕೈಯಿಂದ. ಆ ದೃಶ್ಯವನ್ನು ನಾನು ನೋಡಲಾರೆ. ನೀನು ಭಕ್ತ ಪರಾಧೀನನಲ್ಲವೇ? ಈ ಭಕ್ತಳ ಮರಿಯನ್ನು ಆಲಿಸುವುದಿಲ್ಲವೇ? ಕೂಡಲೇ ಈ ಸ್ಥಾನವನ್ನು ತ್ಯಾಗ ಮಾಡು. ನಿನ್ನ ಪಾದಗಳಲ್ಲಿ ಬಿದ್ದು ಬೇಡಿಕೊಳ್ಳುವುದು. ಹೇಳು ತಾಯಿ, ಹೇಳು. ಇಂದು ನಿನ್ನ ಸಲುವಾಗಿ ಇಲ್ಲಿಂದ ಪಲಾಯನ ಮಾಡುವೆನು. ನಾನು ಯಾವ ಮಹೋತ್ತರವಾದ ಆಶೋತ್ತರಗಳನ್ನು ಇಟ್ಟುಕೊಂಡು ಇಲ್ಲಿಗೆ ಬಂದೆನೋ
ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕ ಹುಲ್ಲು ಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಗಿದೆ. ನಾನು ದುರ್ಯೋಧನನನ್ನು ಪ್ರಿಯ ಬಂಧುವೆಂದು ಆಲಿಂಗಿಸಿಕೊಳ್ಳಲು ಇಲ್ಲಿಗೆ ಬಂದೆನು. ಆದರೆ ಅವನ ಔದ್ಯತ್ಯವು ನನ್ನ ಗೆಳತನದ ವೈರ್ಯ ವಜ್ರವೃಷ್ಟಿಯನ್ನಾಗಿ ಮಾರ್ಪಡಿಸಿತು. ಆಸೆಯಿಂದ ಬಂದು ನಿರಾಸೆಯಿಂದ ಹಿಂದಿರುಗುವೆನು. ಆದರೂ ಚಿಂತೆ ಇಲ್ಲ, ನಾನು ಇಂದು ನಿನ್ನ ಸಲುವಾಗಿ ಇಲ್ಲಿಂದ ಪಲಾಯನ ಮಾಡುವೆನು. ನಿಲ್ಲುವಂತಕ ಕೃಷ್ಣನ ಬಂಧಿಸಿರಿ. ಕೃಷ್ಣನನ್ನು ಹಿಡಿಯಿರಿ. ಅಸಂಭವ ಅಸಂಭವ. ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಇಚ್ಛಿಸುವೆಯಾ? ವ್ಯರ್ಥ, ನಿನ್ನಿಂದಾಗದು. ಕೃಷ್ಣ, ಈ ಬೆದರಿಕೆ ಮಾತುಗಳಿಂದ ಫಲವಿಲ್ಲ. ಕಟ್ಟಿರಿ ಬೇರೆಯವರನ್ನು. ಈಗ ಕಟ್ಟಿರಿ ನನ್ನನ್ನು. ಹಿಡಿಯಿರಿ ಹಿಡಿಯಿರಿ. ಅಯ್ಯೋ ಮಿತ್ರ, ಇದೋ ಕೃಷ್ಣ. ನಾನು ಸೈಂಧವರಾಜ. ಸೈಂಧವರಾಜ ಇಲ್ಲಿ ಇರುವನು ಕೃಷ್ಣನು. ಅಣ್ಣ, ಏನಾಗಿದೆ ನಿನಗೆ? ಕೃಷ್ಣ, ಇಲ್ಲಿ ಕೃಷ್ಣನು. ಇಲ್ಲಿ ಕೃಷ್ಣನು. ನಾನೇ ಎಲ್ಲೆಲ್ಲಿಯೂ ಕೃಷ್ಣನು ಮಾಯಾವಿಯಾಗಿ ಕಾಣಿಸ್ತಿರುವನು. ಅಲ್ಲಿ ಇಲ್ಲಿ ಎಲ್ಲೆಂದು ಕೃಷ್ಣ ಹುಚ್ಚಪ್ಪ. ನಿನ್ನ ಕಡಿಯನ್ನು ಒಳಗೊಂಡಿದ್ದು ಶಾಸ ಈ ದುಃಖವನ್ನು ಸಂಭರಿಸುವೆ.